ಕುಟುಂಬಸ್ಥನ್ ಇದೊಂದು ಮಿಡಲ್ ಕ್ಲಾಸ್ ಹುಡುಗನ ಕತೆ ವ್ಯತೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಪಾಪ್ಯುಲೇಷನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ಈ ಮೂವಿ ಸಿಕ್ಕಾಪಟ್ಟೆ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಈ ಮೂವಿ ಶುರು ಆಗೋದು ಒಂದು ಲವ್ ಸ್ಟೋರಿ ಮ್ಯಾರೇಜ್ ಆಗಿ ಕನ್ವರ್ಟ್ ಆಗೋದ್ರಿಂದ ಅದೊಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಸೊ ಆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ನ ಮನೇಲಿ ಹೇಗೆ ರಿಸೀವ್ ಮಾಡ್ತಾರೆ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಇವನು ಫಿನಾನ್ಷಿಯಲ್ ಕ್ರೈಸಿಸಿಂದ ಎಷ್ಟೊಂದು ಪ್ರಾಬ್ಲಮ್ಸು ಎಷ್ಟೊಂದು ಸಿಚುವೇಶನ್ನ ಫೇಸ್ ಮಾಡಬೇಕು ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾನೆ, ಅದರಿಂದ ಹೇಗೆ ಓವರ್ಕಮ್ ಮಾಡ್ತಾನೆ ಅನ್ನೋದೇ ಈ ಮೂವಿದು ಕೋರ್ ಥೀಮ್. ಈ ಮೂವಿಲಿ ಈ ಮಿಡಲ್ ಕ್ಲಾಸ್ ಬಾಯ್ಸ್ ಸ್ಟ್ರಗಲ್ಸ್ ಏನು ಅಂತ ಎಳೆ ಆಗಿ ತೋರಿಸಿದ್ದಾರೆ. ಯಾಕೆಂದರೆ ಅಷ್ಟು ಈಸಿ ಅಲ್ಲ ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ಆಗಿ ಮನೆಯಲ್ಲಿ ಯಾರ್ದು ಸಪೋರ್ಟ್ ಇಲ್ಲದೆ ಒಬ್ಬನೇ ಒಂದು ಸಂಸಾರನ ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ. ಈ ಮೂವಿಲಿ ಇನ್ನೊಂದು ರೇಟಿಂಗ್ ನಂಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಫಸ್ಟೇ ಒಬ್ಬ ಮಿಡಲ್ ಕ್ಲಾಸಿಂದ ಬಂದವರು ಒಂದು ಫಿನಾನ್ಷಿಯಲ್ ಸ್ಟ್ರಗಲ್ ಯಾವಾಗಲೂ ಅವ್ರು ಫೇಸ್ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಅವ್ರ ಫ್ಯಾಮಿಲಿ ಕೂಡ ಒಂದು ಸಪೋರ್ಟ್ ಮಾಡಿದೆ ಪ್ರತಿಯೊಂದು ಇವನ ಫೇಲ್ಯೂರ್ಗೂ ಪ್ರತಿಯೊಂದು ಇವನ ಹೆಜ್ಜೆಗೂ ಇವನ ಮೇಲೆ ಕಣ್ಣಿಟ್ಟಿರ್ತಾರೆ ಆ್ಯಂಡ್ ಪ್ರತಿಯೊಂದಕ್ಕೂ ಇವನ್ನ ಜಡ್ಜ್ ಮಾಡ್ತಾ ಇರ್ತಾರೆ. ಆ ಬರ್ಡನ್ ಕೂಡ ಕಷ್ಟಪಟ್ಟು ಒಂದು ಫ್ಯಾಮಿಲಿ ನಡೆಸ್ತಿರೋನ್ಗೂ ಫೇಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇವನೇ ಕಷ್ಟಪಟ್ಟು ದುಡಿತಿದ್ರು ಇವನ್ ಕೆಲಸದಲ್ಲಿ ಆಗೋ ಪ್ರಾಬ್ಲಮ್ಗೆ ಇವ್ರ ಭಾವಂಗೆ ನೋಡಿ ಎದುರ್ಕೊಂತಿರ್ತಾನೆ. ಆ ಥರ ಒಂದು ಇಂಜರಿಕೆ ಇವನಲ್ಲಿ ಇರುತ್ತೆ. ಇದೆಲ್ಲ ಎಷ್ಟೊಂದು ಜನ ಫ್ಯಾಮಿಲಿಲೂ ಫೇಸ್ ಮಾಡಿರ್ತಾರೆ. ಮತ್ತು ಇನ್ನೊಂದು ಸಿಕ್ಕಾಪಟ್ಟೆ ರೈಟಿಂಗ್ ಇಷ್ಟ ಆಗಿದ್ದು ಅಂದರೆ ಈ ಮೂವಿಲಿ ಸ್ಟ್ರಗಲ್ ತೋರಿಸಿರ್ಬೋದು, ಆದರೆ ಈ ಮೂವಿ ಸ್ಟಾರ್ಟಿಂದ ಎಂಡ್ವರೆಗೂ ನಿಮಗೆ ಎಂಥ ಎಮೋಷ್ನಲ್ ಸೀನ್ ಇರಲಿ ಅಲ್ಲೊಂದು ಕಾಮಿಡಿ ಟಚ್ ಅಂತೂ ಇಟ್ಟಿರ್ತಾರೆ. ಸೊ ನೀವು ಆ ಕಾಮಿಡಿ ಟಚ್ಚಿಂದ ಮೂವಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಈ ಮೂವಿಲಿ ಇನ್ನೊಂದು ಗ್ಯಾಂಗ್ ಇದೆ, ಇವನ್ ಫ್ರೆಂಡ್ಸ್ ಗ್ಯಾಂಗ್ ಅಂತ ಹೇಳ್ಬೋದು, ಒಂದು ಕುಡುಕರು ಗ್ಯಾಂಗು. ಆ ಗ್ಯಾಂಗ್ ಮಾಡೋ ಎಡವಟ್ಗಳು, ಅದರಿಂದ ಇವನು ಫೇಸ್ ಮಾಡೋ ಪ್ರಾಬ್ಲಮ್ಸ್ಗಳು, ಕೆಲವೊಮ್ಮೆ ಸಿಗೋ ಸೊಲ್ಯೂಷನ್ಗಳು, ಇದೆಲ್ಲ ಸಖತ್ ಮಜಾ ಕೊಡುತ್ತೆ. ಆ್ಯಂಡ್ ಇದರೊಳಗೆ ವೆನೆಲ್ಲಾ ಅಂತ ಕ್ಯಾರೆಕ್ಟರ್ ಮಾಡಿರೋ ಹೀರೋಯಿನ್ ಪಾತ್ರ ಕೂಡ ಸಖತ್ ಕ್ಯೂಟ್ ಆಗಿತ್ತು. ಯಾಕೆಂದರೆ ಆ ಥರ ಒಬ್ಬ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ ನಿಲ್ಲೋ ಒಬ್ಬ ಹೆಂಡತಿ ಪಾತ್ರವಾಗಿ ಈ ಕ್ಯಾರೆಕ್ಟರ್ ಮಾಡಿದೆ. ಆ್ಯಂಡ್ ಆ ಸಖತ್ ಜಸ್ಟಿಫೈ ಕೂಡ ಮಾಡಿದ್ದಾರೆ ಈ ಕ್ಯಾರೆಕ್ಟರ್. ಆ್ಯಂಡ್ ಲೇಟೆಸ್ಟ್ ನಿಮ್ಗೆ ಗೊತ್ತಲ್ಲ, ಈಗೆಲ್ಲ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿದ್ರೇ ದುಡ್ಡು ಅಂತ ಅಲ್ಲ, ನೀವು ರೀಲ್ಸ್ ಮಾಡಿನೋ ಯೂಟ್ಯೂಬ್ ಮಾಡಿನೋ ಏನೋ ಒಂದು ಮಾಡಿ ದುಡ್ಡು ಕಷ್ಟಪಟ್ಟು ದುಡಿಯೋರಿಗಿಂತ ಚೆನ್ನಾಗಿ ದುಡ್ಡು. ಸೊ ಆ ವಿಷಯನೂ ಇಲ್ಲಿ ಒಂದು ಸಟಲ್ಲಾಗಿ ಹೇಳಿದ್ದಾರೆ. ಈ ಮೂವಿಲಿ ಈ ಹೀರೋ ರಿಲೇಟಿವ್ ಮಗಳೇ ಒಬ್ಬಳು ಇನ್ಫ್ಲೂಯೆನ್ಸರು. ಈ ಇನ್ಫ್ಲೂಯೆನ್ಸರು ಅಷ್ಟು ಚಿಕ್ಕ ವಯಸ್ಸಾದ್ರೂ ಇವನ್ಕಿಂತ ಡಬಲ್ ದುಡಿತಿರ್ತಾಳೆ. ಸೊ ಇದನ್ನೆಲ್ಲ ಒಂಥರ ಸಟಲ್ಲಾಗಿ ಈ ಮೂವಿಲಿ ತೋರಿಸಿದ್ದಾರೆ. ಓಕೆ, ಫಿಲಮ್ ಸ್ಟಾರ್ಟಿಂದ ಕೊನೆವರೆಗೂ ಅವ್ನು ಸ್ಟ್ರಗಲ್ ತೋರಿಸ್ತಾನೆ ಇದ್ರೂ ನಿಮಗೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ನೋಡಿ ಓಕೆ ಈ ಪಾಯಿಂಟಲ್ಲಿ ಇವನು ಗೇಮ್ ಚೇಂಜ್ ಮಾಡಿ ಫುಲ್ ರಿಚ್ ಆಗ್ತಾನೆ ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ಬಟ್ ಈ ರೈಟಿಂಗು ಇಲ್ಲೇ ಚೇಂಜ್ ಆಗಿರೋದು. ಅವ್ರು ತಿರ್ಗಾ ಹೀರೋ ಇಲ್ಲಿ ಏನೋ ಮಾಡಿಬಿಡ್ತಾನೆ, ದೊಡ್ಡದಾಗಿ ಸಾಧನೆ ಮಾಡಿಬಿಡ್ತಾನೆ, ಆ ಥರ ಎಲ್ಲ ತೋರಿಸಿಲ್ಲ. ಅಷ್ಟೊಂದು ಸ್ಟ್ರಗಲ್ ಪಡ್ತಿರೋ ಅವನು ವಾಪಸ್ ತನ್ನ ಕೆಲಸದಿಂದ ಸ್ವಲ್ಪ ಉಸಿರಾಡೋ ಥರ ಆಗ್ತಾನೆ ಅಷ್ಟೇ. ಅದನ್ನ ಅಷ್ಟು ನೀಟಾಗಿ ತೋರಿಸಿದ್ದಾರೆ. ಎಲ್ಲೋ ಇವನು ಓವರ್ ನೈಟ್ ಶ್ರೀಮಂತ ಆಗಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನೆ, ಆ ಥರ ಎಲ್ಲ ಎಲ್ಲೂ ಮೂವಿಲಿ ತೋರಿಸಿಲ್ಲ. ಒಂದೊಂದ್ಸತಿ ಈ ಮೂವಿಲಿ ನೆಗೆಟಿವ್ ಅಂತ ಅನ್ಸೋದು ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ತೋರಿಸ್ಬಿಟ್ರ ಅಂತ ಅನ್ಸುತ್ತೆ. ಬಟ್ ಅಲ್ಲಲ್ಲೇ ಕಾಮಿಡಿ ಟಚ್ ಕೊಟ್ಟಿರೋದ್ರಿಂದ ನಿಮ್ಗೆ ಅದನ್ನು ತುಂಬ ಕಷ್ಟ ಅನ್ಸಲ್ಲ. ಈ ಮೂವಿ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ಅವ್ರ ಫ್ಯಾಮಿಲಿಗೋಸ್ಕರ ಕಷ್ಟಪಡ್ತಿರೋರಿಗೆ ಒಂಥರ ಆ್ಯಂಥಮ್ ಅಂತಲೇ ಹೇಳ್ಬೋದು. ಈ ಮೂವಿ ನಿಮಗೆ ZEE5 ಅವೈಲೇಬಲ್ ಇದೆ, ಈಗಲೇ ಹೋಗಿ ವಾಚ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಈ ಮೂವಿ ರಿವ್ಯೂ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ.